ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ ಕುಂಬಳಗೋಡಿನ ಹತ್ತಿರ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ದೇವಾಲಯದಲ್ಲಿ ನಾವಿದ್ದೇವೆ. ಇಲ್ಲಿ ಇರುಮುಡಿಯನ್ನು ಮಾಡುವುದರ ಜೊತೆಗೆ ಭಗವಂತನಿಗೆ ವಿಶೇಷವಾದ ಪೂಜೆ, ಮಂಗಳಾರತಿ, ಮಹಾಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದಾರೆ. ಇಷ್ಟು ದಿನಗಳ ಕಾಲ ಏನು ಮಾಲಾಧಾರಣೆಯಾಗಿ ವ್ರತದ ನಿಯಮಗಳನ್ನು ಪಾಲಿಸ್ಕೊಂಡು ಬಂದಿದ್ರು, ಅದರ ಒಂದು ಸಂಪೂರ್ಣ ಫಲವನ್ನು ತಗೊಂಡು ಇವತ್ತು ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಈ ದೇವಾಲಯದ ವಿಶೇಷತೆ ಏನು ಅಂದರೆ, ಸುಮಾರು 40 ವರ್ಷದ ಇತಿಹಾಸವನ್ನು ಹೊಂದಿದೆ ಈ ದೇವಸ್ಥಾನ. ಬನ್ನಿ ವಿಶೇಷತೆಗಳನ್ನು ತೋರಿಸೋಣ. ಈ ದೇವಸ್ಥಾನದಲ್ಲಿ ನೋಡಿ, ಅನೇಕ ಭಕ್ತರು, ಭಕ್ತಾದಿಗಳು ಎಲ್ಲರೂ ಭಕ್ತಿಪೂರ್ವಕವಾಗಿ ಸೇರಿದ್ದಾರೆ. ನಮ್ಮೊಂದಿಗೆ ಇಲ್ಲಿ ಭಕ್ತ ಮಹಿಳೆಯರಿದ್ದಾರೆ, ಸಹೋದರಿಯರನ್ನ ಅವನ್ನ ಕೇಳಿ ಈ ದೇವಾಲಯದ ವಿಶೇಷ ಮತ್ತು ಇವರ ಒಡನಾಟ ದೇವಾಲಯದೊಂದಿಗೆ ಏನು ಅಂತ ಕೇಳಿ ತಿಳ್ಕೊಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ ರಮೇಶ್. ನನ್ನ ಹೆಸರು ಮೀನಾ ಮಂಜುನಾಥ್. ನಾವು ಬ್ಯಾಂಗ್ಳೂರು ವಿಜಯನಗರಿಂದ ಬಂದಿದ್ದೀವಿ. ಸೊ ದೇವಸ್ಥಾನದ ವಿಶೇಷತೆ ಏನು? ಇಲ್ಲಿ ವರ್ಷ ಇರುಳ್ಮಡಿ ಕಟ್ಕೊಂಡು ಹೋಗ್ತಾರೆ ಭಕ್ತಾದಿಗಳು. ಸುಮಾರು 45 ವರ್ಷದಿಂದ ನಡೀತಾ ಬಂದಿದೆ. ಮೊದಲು ಮನೇಲಿ ಮಾಡ್ತಾಯಿದ್ರು ಗುರುಸ್ವಾಮಿಗಳು, ಆವಾಗಿಂದ ನಾವು ಬರ್ತಾಯಿದ್ದೀವಿ. ಇಲ್ಲಿ ದೇವಸ್ಥಾನ 2000ಇಂದ ಇಲ್ಲಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಆಗಲೇ ಒಂದು 20 to 25 ಇಯರ್ಸ್ ಆಗ್ತಾ ಬಂದಿದೆ ದೇವಸ್ಥಾನ. ಇಲ್ಲಿಂದ ಇರುಮುಡಿ ಕಟ್ಕೊಂಡು ಭಕ್ತಾದಿಗಳು ಹೊರಡ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಭಕ್ತಾದಿಗಳಿಗೆ ಅನ್ನದಾನ ಇರುತ್ತೆ. ಬಂದವರೆಲ್ಲ ಖುಷಿಯಾಗಿ ಬಂದು ಇಲ್ಲಿ ತಮ್ಮ ಭಕ್ತಿಯನ್ನು ಇಲ್ಲಿ ತೋರಿಸಿ ಹೋಗ್ತಾರೆ. ಓಕೆ, ನೀವು ವಿಜಯನಗರದಿಂದ ಬರ್ತಿದ್ದೀರಿ, ನಿಮಗೆ ಹೆಂಗಿದೆ ಒಡನಾಟ ದೇವಸ್ಥಾನದ ಜೊತೆ? ಇಲ್ಲ ಸ್ವಾಮಿ, ತುಂಬ ಭಕ್ತಿ ಇದೆ. ಮುಂಚೆಯಿಂದನೂ ಹರಕೆನೂ ಹೊಡ್ತಿದ್ದೀನಿ ಮತ್ತು ಎಲ್ಲ ಒಳ್ಳೆಯದಾಗಿದೆ ನನಗೆ. ಇಲ್ಲಿ ನಾವು 40-45 ವರ್ಷದಿಂದ ಬರ್ತಾಯಿದ್ದೀವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಿದೆ. ನಾವು ಫ್ಯಾಮಿಲಿ, ನಮ್ಮ ಫಾದರ್ಸ್, ಇವ್ರು ಗುರುಸ್ವಾಮಿ, ನಮ್ಮ ಫಾದರ್ಸ್ ಅವರೆಲ್ಲ ಫ್ರೆಂಡ್ಸು. ಸೊ ಎಲ್ಲ ಟ್ರಸ್ಟಿಂದನೂ ನಾವು 45 ಇಯರ್ಸಿಂದನೂ ಇಲ್ಲಿ ನಾವು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ಸ್ವಾಮಿ ಇಲ್ಲಿವರೆಗೂ ನಮಗೆ ಸೇವೆ ಅವಕಾಶ ಕೊಡ್ತಾ ಇದ್ದಾನೆ, ನಾವು ಮಾಡ್ತಾಯಿದ್ದೀವಿ. ನಮ್ಗೆ ತುಂಬ ಅನುಕೂಲನೂ ಆಗಿದೆ. ಇಲ್ಲಿ ಬಂದಾಗಿಂದ ಮದುವೆ ಕೂಡ ಆಗಿದೆ, ಮಕ್ಕಳಾಗಿದೆ, ಮಕ್ಳಿಗೂ ಮದುವೆ ಆಯಿತು. ಹೌದು, ತುಂಬಾ ಖುಷಿಯಾಗಿದ್ದೀವಿ. ಒಳ್ಳೆಯದಾಗಲಿ. ಇನ್ನಷ್ಟು ಮಗದಷ್ಟು ಅಯ್ಯಪ್ಪ ಸ್ವಾಮಿ ಮತ್ತು ಸಕಲ ದೇವತೆಗಳು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ನಿಮ್ಮ ಕುಟುಂಬ ನೀಡಲಿ ಅಂತ, ಭಕ್ತಾದಿಗಳು ಕೊಡಲಿ, ಎಲ್ಲರಿಗೂ ಸಿಗಲಿ ಅಂತ ಸಮುದಾಯ ಟಿವಿ ಮತ್ತು ಬೆಂಗಳೂರು ಹೆಡ್ಲೈನ್ಸ್ ವಾಹಿನಿಯಿಂದ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ವಾದ ಕುಂಬಳಗೋಡಿನ ಅಯ್ಯಪ್ಪ ಸ್ವಾಮಿಯ ದೇವಾಲಯದ ವಿಶೇಷಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಅನೇಕ ಭಕ್ತಾದಿಗಳು ಮಾಲಾಧಾರಣೆಯಾಗಿ ಶ್ರದ್ಧಾಭಕ್ತಿಯಿಂದ, ನಿಷ್ಠೆಯಿಂದ ಇಷ್ಟು ದಿನಗಳ ಕಾಲ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಸೇವೆ ಮಾಡ್ಕೊಬಂದು ಅವರ ಒಂದು ಶುಭ ಪ್ರಯಾಣ ಶಬರಿಮಲೆಗೆ ಹೋಗ್ತಾ ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಎಷ್ಟು ಸೇವೆ ಮಾಡಿದರೆ ಇವತ್ತು ಗುರುವಿನ ಸ್ಥಾನ ಅಲಂಕರಿಸಿದ್ರಿ. ನಿಮ್ಮ ಒಂದು ಗುರುಸ್ಥಾನಕ್ಕೆ ನಮ್ಮ ಮಾಧ್ಯಮಗಳ ವತಿಯಿಂದ ನಮನವನ್ನು ಸಲ್ಲಿಸ್ತಾ, ಇವತ್ತು ಈ ಒಂದು ವಿಶೇಷತೆ ಬಗ್ಗೆ ಒಂದೆರಡು ಮಾತುಗಳು. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ, ಈ ಕ್ಷೇತ್ರ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇಷ್ಟು ಮಟ್ಟಿಗೆ ಇಲ್ಲಿ ಇಂಪ್ರೂವ್ಮೆಂಟ್ಗಳಾಗಿದೆ. ಇಲ್ಲಿ ನಾನು ಅನ್ನೋದು ಭಾವನೆ ಇಲ್ಲ. ಇಲ್ಲಿ ನಾವು ಅಂತ ಹೇಳಿದರೆ ಅಯ್ಯಪ್ಪ ಕರ್ಕೊಳ್ತಾನೆ, ನಾನು ಅಂದರೆ ನೀನು ಹೋಗು ಅಂತ ಹೇಳಿಬಿಡ್ತಾನೆ ಸ್ವಾಮಿ. ಅಂಥ ಕ್ಷೇತ್ರ ಇದು ಅಷ್ಟೇ. ಏನಂದರೆ ಎಲ್ಲರೂ ಭಕ್ತಾದಿಗಳು ಇಲ್ಲಿ ಬಂದಿರೋರಿಗೆ ಇಲ್ಲಿ ಒಂದು ನೀರಾಂಜನ ಸೇವೆ ಅಂತ ಆಗುತ್ತೆ ಸ್ವಾಮಿ. ಆ ನೀರಾಂಜನ ಸೇವೆ ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲ ಅಯ್ಯಪ್ಪ ತುಂಬ ಅವ್ರ ಕಷ್ಟಗಳೆಲ್ಲ ನಿವಾರಣೆ ಮಾಡಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅದು ನಡೀತಾನೇ ಇದೆ. ಅದು ಪರ್ಟಿಕ್ಯುಲರ್ ಆಗಿ ಶನಿವಾರ ನೀರಾಂಜನ ಸೇವೆ ಮಾಡೋದಕ್ಕೆ ಇಲ್ಲಿ ಭಕ್ತ ಸಮೂಹನೇ ಬರುತ್ತೆ. ಅದರಿಂದ ಎಲ್ಲರೂ ಇದನ್ನು ನೀರಾಂಜನ ಸೇವೆ ಮಾಡಿ ಅವ್ರ ಕಷ್ಟಗಳೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಬೋದು. ನಾವು ಬಹಳ ಅನುಭವಿಸ್ತಿದ್ದೀರಿ, ಗುರುವರು ಸ್ಥಾನದಲ್ಲಿದ್ದು ದೈವಾಂಶ ಸಂಭೂತರಾಗೇ ಇದ್ದೀರಿ.
ಹಾಗಾಗಿ ತಮಗೊಂದು ಪ್ರಶ್ನೆ, ಇಂದಿನ ಆಧುನಿಕ ಯುಗದಲ್ಲಿ ಯುವಕರು ವಿದ್ಯಾವಂತರಾಗಿ ಅತೀ ವಿದ್ಯಾವಂತರಾದ ಮೇಲೆ ಹಣ ಒಂದಿದ್ರೆ ಸಾಕು, ಅಂತಸ್ತೊಂದಿದ್ರೆ ಸಾಕು, ಈ ನಮ್ಮ ಏನು ಸನಾತನ ಧರ್ಮದ ಆಚರಣೆಗಳಿದ್ದಾವೆ, ಭಕ್ತಿ ಇದ್ದಾವೆ, ಇದು ಅವಶ್ಯಕತೆ ಇಲ್ಲ, ಹಣ ಇದ್ದರೆ ಸಾಕು, ಏನು ಬೇಕಾದ್ರೂ ನಾವು ತಗೊಳ್ಬೋದು, ಈ ಭಕ್ತಿ ಆಚರಣೆಗಳ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆ ಏನು ಸಂದೇಶ ಕೊಡ್ತೀರಿ? ಸ್ವಾಮಿ, ಅಂಥವರು ಇರೋರು ಒಂದಿನ ಅವರಿಗೆ ಗೊತ್ತಿರೋದಿಲ್ಲ, ಅವರ ಅಹಂಕಾರ ಎಲ್ಲ ಹೋಗಿ ಅಯ್ಯಪ್ಪನಿಗೆ ಶರಣು ಆಗೋಗ್ಬಿಟ್ಟಿರ್ತಾರೆ. ಇದರಲ್ಲಿ ನೀವು ಹೇಳ್ತಾ ಇರೋದ ಪ್ರಕಾರ ಆ ಹಣನೇ ಮುಖ್ಯ ಅಂತ ಹೇಳೋರು ನನಗೆ ಗೊತ್ತಾದಂಗೆ ಬರೀ 10% ಇರೋದು. 90% ಇವತ್ತು ಎಲ್ಲ ಅಯ್ಯಪ್ಪನಿಗೆ ಶರಣು ಆಗಿ ಆತ ಎಲ್ಲರಿಗೂ ಆಶೀರ್ವಾದ ಮಾಡಿದಾದಮೇಲೆ ಎಲ್ಲರೂ ಸಂತೋಷವಾಗಿ, ಸುಖವಾಗಿ, ನೆಮ್ಮದಿಯಾಗಿ ಈಗ ಜೀವನ ನಡೆಸ್ತಾ ಇದ್ದಾರೆ. ನೋಡಿ, ಭಾಳ ಅದ್ಭುತ. ಯಾಕೆ ನಿಮ್ಮನ್ನು ಈ ಪ್ರಶ್ನೆ ಕೇಳಿದ್ವು ಅಂದರೆ, ನೀವು ಹೇಳೋವಂಥ ವಿಚಾರದಲ್ಲೂ ಸಾತ್ವಿಕತೆ ಇದೆ, ಪಾಸಿಟಿವ್ ಆಗಿ ಹೇಳ್ತೀರಿ. ಇದು ನಿಮ್ಮ ಶ್ರೇಷ್ಠತೆ. ನಿಮ್ಮ ಶ್ರೇಷ್ಠತೆಯ ಗುರುವರ್ಯತನಕ್ಕೆ ನಮ್ಮ ಸಮುದಾಯ ಟಿವಿ ಮತ್ತು ಬೆಂಗಳೂರು ಹೆಡ್ಲೈನ್ಸ್ ವತಿಯಿಂದ ಸಮಸ್ತ ಭಕ್ತಾದಿಗಳ ಪರವಾಗಿ ಸ್ವಾಮಿ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಕುಂಬಳಗೂಡು ವಾಸನೆ, ಕುಂಬಳಗೂಡು ವಾಸನೆ, ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಹರಿಹರ ಅಯ್ಯಪ್ಪ ಅಂತಾನೆ ಹೆಸರುವಾಸಿಯಾಗಿರೋದು. ಸ್ವಾಮಿಯೇ. ಇದು ಕುಂಬಳಗೂಡು ಕ್ಷೇತ್ರ. ಇದು ಈ ಪೂರ್ತಿ ಜಾಗ ಅಯ್ಯಪ್ಪನ ಸೇರಿರೋದು ಸ್ವಾಮಿ. 1.25 ಎಕರೆ ಇದೆ. ಇನ್ನು ಬೇಕಾದಷ್ಟು ಇಲ್ಲಿ ಡೆವಲಪ್ಮೆಂಟ್ಗಳು ಆಗೋದಿದೆ, ಆಗ್ತಾ ಇದೆ. ಇವತ್ತು ನೋಡಿದ್ದು ನಾಳೆ ಏನೋ ಒಂದು ಬದಲಾವಣೆ ಬಂದಿರುತ್ತೆ ಅಂಥ ಕ್ಷೇತ್ರ. ಅದ್ಭುತ ಸ್ವಾಮಿಗಳೇ, ನಿಮ್ಮ ಒಂದು ಗುರುಸ್ಥಾನದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಮತ್ತೊಮ್ಮೆ ಬಂದು ನಾವು ವರದಿ ಮಾಡೋಂಥ ಅವಕಾಶ ಸಿಗಲಿ ಅಂತ ಪ್ರಾರ್ಥಿಸ್ತೇವೆ. ನಮಸ್ಕಾರ. ದಯವಿಟ್ಟು ಬಂದ್ಬಿಟ್ಟಿದ್ದೇನೆ. ಆ ಸ್ವಾಮಿ ಕೃಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಸರ್. ನೋಡ್ದಲ್ಲ ವೀಕ್ಷಕರೇ, ಇವಿಷ್ಟು ಕುಂಬಳಗೂಡು ಕ್ಷೇತ್ರದ ಅಯ್ಯಪ್ಪ ಸ್ವಾಮಿಯ ಪವಿತ್ರವಾದ ಸ್ಥಳದ ವಿಶೇಷತೆಗಳು. ಇಂಥ ಕ್ಷೇತ್ರಗಳು ಇರೋದ್ರಿಂದನೇ ಕಾಲಕ್ಕೆ ಮಳೆ ಬೆಳೆ ನಮಗೆ ಬರುತ್ತೆ. ನಾವು ಸಮೃದ್ಧವಾಗಿ ಜೀವನ ಮಾಡಬೇಕು ಅಂದರೆ ಭಗವಂತನ ಸಾಕ್ಷಾತ್ಕಾರ, ಆಶೀರ್ವಾದ, ಇಂಥ ಗುರುಗಳ ಮಾರ್ಗದರ್ಶನ ಇರಬೇಕು ಅಂತ ಹೇಳ್ತಾ, ಇಂಥ ಒಳ್ಳೆ ವಿಚಾರಗಳನ್ನು ನಮ್ಮ ಸಮುದಾಯ ಟಿವಿ ಮತ್ತು ಬೆಂಗಳೂರು ಹೆಡ್ಲೈನ್ಸ್ ಮುಂದೆಯೂ ತೋರಿಸುತ್ತೆ. ನೀವು ಪ್ರೋತ್ಸಾಹ ನೀಡಿ ಅಂತ ವೀಕ್ಷಕರ ದೇವರುಗಳಲ್ಲಿ ಕೇಳ್ಕೊಳ್ತಾ, ನಾನು ನಿಮ್ಮ ಅಂಜನ್ ಕುಮಾರ್, ನಮ್ಮ ಶಿವಕುಮಾರ್ ಮತ್ತು ದಯಾನಂದ್ರ ಅವರೊಂದಿಗೆ ನಮಸ್ಕಾರ. ಸ್ವಾಮಿ ಶರಣಂ. ಯಾರೇ ಕಾಣ ಸ್ವಾಮಿಯ ಕಂಡ ಮೋಕ್ಷಂ ತೆಟ್ಟು ದೇಹ ಬಲಂದ ಪಾದ ಬಲಂದ ಏತಿ ವಿಡಯ್ಯ ಏತಿ ವಿಡಯ್ಯ ತೂಕಿ ವಿಡಯ್ಯ ಸ್ವಾಮಿಯಪ್ಪ ರಕ್ಷಿಸಪ್ಪ ಕಾಪಾಡಪ್ಪ ಕಾಪಾಡಪ್ಪ நம்முடைய யாத்ரா நம்முடைய யாத்ரா எப்போ போறோம் யாரை காண தேக பலந்த பாத பலந்த